ओम नमः शिवाय। ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಓಂ ಮಂಡಳಿ ಸತ್ಯ ಗೀತಾ ಮುರಳಿ ಓಂ. ಪಿತಾಶ್ರೀ ಶಿವತಂದೆಯ ನೆನಪಿದೆಯೇ? ಮುರಳಿಯ ದಿನಾಂಕ 28/9/2025. ಶಿವಬಾಬಾರವರ ವಾಣಿ. ರಿವೈಸ್ ಕೋರ್ಸ್ 12/9/2021. ಓಂ ನಮಃ ಶಿವಾಯ. ನಾನು ಮತ್ತು ನನ್ನದು ಎಂಬ ರೋಗದಿಂದ ಮುಕ್ತರಾಗಿರಿ. ತಮ್ಮ ಪ್ರೀತಿಯ ಸಿಕ್ಕಿಲ್ಲದೆ ಮಕ್ಕಳನ್ನು ಮಹಾದಾನಿ ವರದಾನಿ ಮಾಡುವಂತಹ ಆದಿಯಿಂದ ಅಂತ್ಯದ ಪಾಠವನ್ನು ಓದಿಸಿ ತಮ್ಮ ಹೃದಯದ ರಾಜರನ್ನಾಗಿ ಮಾಡುವಂತಹ ಸಂಗಮ ಯುಗದಲ್ಲಿ ಸದಾ ಜೊತೆಗಿರುವ ಪ್ರತಿಜ್ಞೆಯನ್ನು ನಿಭಾಯಿಸುವಂತಹ ಮತ್ತು ನನ್ನವರು ಒಬ್ಬ ಶಿವ ತಂದೆ, ಅನ್ಯರು ಯಾರೂ ಇಲ್ಲ ಎಂಬ ಪಾಠವನ್ನು ಪಕ್ಕಾ ಮಾಡಿಸುವಂತಹ ಪ್ರೀತಿಯ ಸಾಗರ ಶಿವಬಾಬಾ ಮಾತನಾಡುತ್ತಿದ್ದಾರೆ. ಒಳ್ಳೆಯದು. ಇಂದು ಬಾಬಾನ ಸಮ್ಮುಖ ಮಿಲನದ ಲಗನ್ನಲ್ಲಿ ಪ್ರೀತಿಯಲ್ಲಿ ತಲ್ಲೀನರಾದ ಮಕ್ಕಳು ಕುಳಿತಿದ್ದಾರೆ. ಎಲ್ಲರಿಗೂ ಪ್ರೀತಿ ಇದೆ. ಇಂದು ವರದಾನಿ ತಂದೆ ತಮ್ಮ ಸಿಕ್ಕಿಲ್ಲದೆ ಪ್ರೀತಿಯ ಮಕ್ಕಳೊಂದಿಗೆ ಮಿಲನ ಆಚರಿಸಲು ಬಂದಿದ್ದಾರೆ. ಬಾಬಾ ಪ್ರತ್ಯಕ್ಷವಾಗಿ ಬಂದಿದ್ದಾರೆ, ಆದರೆ ಮಕ್ಕಳು ಕದ್ದು ಮುಚ್ಚಿ ಬಂದಿದ್ದಾರೆ. ಕದ್ದು ಮುಚ್ಚಿ ಬಂದಿರುವಂತಹ ಪ್ರೀತಿಯ ಮಕ್ಕಳಿಗೆ ಬಾಬಾ ತಮ್ಮ ಹೃದಯದ ಸ್ನೇಹ ಮತ್ತು ನೆನಪು ಪ್ರೀತಿಯನ್ನು ಕೊಡುತ್ತಾರೆ. ಯಾರನ್ನು ಭೇಟಿಯಾಗಲು ಬಂದಿದ್ದೀರಿ? ಬಾಬನನ್ನು ಭೇಟಿಯಾಗಲು ಬಂದಿದ್ದೀರಿ ಅಲ್ಲವೇ? ಈ ಸಭೆಯಲ್ಲಿ ಅಡಗಿ ಕುಳಿತಿರುವ ಮಕ್ಕಳನ್ನು ಬಾಬಾ ಪ್ರತ್ಯಕ್ಷವಾಗಿ ನೋಡುತ್ತಿದ್ದಾರೆ. ನಾವು ಹೋಗುವುದಿಲ್ಲ ಎಂದು ಹೇಳಿ ಬಂದಿದ್ದರೂ ಅವರನ್ನು ಸೆಳೆದುಕೊಂಡು ಬಂದವರು ಯಾರು? ಬಾಬನ ಪ್ರೀತಿ. ಅವರು ಹುಡುಕಲು ಬಂದಿರಬಹುದು. ಹೇಗೆ ಮಕ್ಕಳು ಬಾಬನನ್ನು ಹುಡುಕಲು ಹೊರಟಿದ್ದೀರೋ ಹಾಗೆಯೇ ಬಾಬಾ ಕೂಡ ಪ್ರತಿಯೊಬ್ಬ ಮಕ್ಕಳನ್ನು ಮೂಲೆ ಮೂಲೆಯಿಂದ ಹುಡುಕಲು ಹೊರಟಿದ್ದಾರೆ. ಮಕ್ಕಳಿಗೆ ಬಾಬನ ಪರಿಮಳ ತಿಳಿದಿದೆ ಅಲ್ಲವೇ? ಹಾಗೆಯೇ ಬಾಬಾ ಕೂಡ ಮಕ್ಕಳನ್ನು ಒಂದೊಂದು ಮೂಲೆಯಿಂದಲೂ ಹುಡುಕುತ್ತಾರೆ. ಎಲ್ಲಿಯ ತನಕ ಬಾಬಾ ಬರುವುದಿಲ್ಲ ಅಲ್ಲಿಯ ತನಕ ಹೃದಯದಲ್ಲಿ ಭಯವಿತ್ತು. ಯಾವ ಮಾತಿನ ಭಯವಿತ್ತು? ನನ್ನ ಬಾಬಾ ಹೌದೋ ಅಲ್ಲವೋ ಎನ್ನುವ ಭಯವಿತ್ತು. ಈ ಸಭೆ ನಿರ್ಭಯ ಮಕ್ಕಳ ಸಭೆ ಅಲ್ಲವೇ? ಈ ಸಭೆ ದಾನಿ ಮಕ್ಕಳ ಸಭೆ. ಏಕೆಂದರೆ ಮಕ್ಕಳು ಯಾರವರು? ಯಾರ ಮಕ್ಕಳು? ಮಹಾದಾನಿ ವರದಾನಿ ಬಾಬನ ಮಕ್ಕಳು. ಅಂದ ಮೇಲೆ ಭಯ ಇರುತ್ತದೆಯೇನು? ಇಡೀ ವಿಶ್ವವನ್ನು ವರದಾನಗಳಿಂದ ತುಂಬಿಸುವಂಥವರು ಆಗಿದ್ದೀರಿ. ಇಡೀ ಸಂಸಾರಕ್ಕೆ ಮುಕ್ತಿ ಜೀವನ್ಮುಕ್ತಿ ಕೊಡುವ ಮಕ್ಕಳು ಆಗಿದ್ದೀರಿ. ಹಾಗಾದರೆ ಆ ಮಕ್ಕಳ ಹೃದಯದಲ್ಲಿ ಭಯವಿರುತ್ತದೆಯೋ ಅಥವಾ ಪ್ರೀತಿ ಇರುತ್ತದೆಯೋ? ಏನು ಇರುತ್ತದೆ? ಯಾವ ಮಕ್ಕಳು ಬಾಬನನ್ನು ಹತ್ತಿರದಿಂದ ನೋಡುತ್ತಾರೆ ಅಲ್ಲವೇ? ನಾವು ಹೇಗೆ ಇಷ್ಟು ಹತ್ತಿರದಿಂದ ಮಿಲನ ಮಾಡಬಹುದು ಎಂದು ಹೃದಯದಲ್ಲಿ ವಿಚಾರ ಬಂದಿರಬಹುದು. ಏಕೆಂದರೆ ಇಲ್ಲಿಯವರೆಗೆ ದೂರದಿಂದ ಮಿಲನ ಮಾಡಿದ್ದೀರಿ ಅಲ್ಲವೇ? ಹಾಗಾದರೆ ಬಾಬಾ ಏನು ಹೇಳಲು ಬಯಸುತ್ತಾರೆ? ಪ್ರತಿಯೊಬ್ಬ ಮಕ್ಕಳು ಬಾಬನ ಹೃದಯದಲ್ಲಿ ಇದ್ದಾರೆ ಮತ್ತು ಬಾಬನ ಹೃದಯದಲ್ಲಿ ಪ್ರತಿಯೊಬ್ಬ ಮಕ್ಕಳೂ ಇದ್ದಾರೆ. ನಿಮ್ಮನ್ನು ನೀವೇ ಚೆಕ್ ಮಾಡಿಕೊಳ್ಳಿರಿ. ಯಾರ ಮೇಲೆ ಪ್ರೀತಿ ಇದೆ? ಯಾರ ಮೇಲೆ? ಬಾಬನ ಮೇಲೆ ಇದೆಯೇನು? ಯಾರಿಗೆ ಬಾಬನ ಮೇಲೆ ಪ್ರೀತಿ ಇದೆಯೋ ಆ ಮಕ್ಕಳು ಒಂದು ಕೈಯಿಂದ ಚಪ್ಪಾಳೆ ತಟ್ಟಿರಿ. ಮತ್ತು ಯಾರಿಗೆ ಬ್ರಾಹ್ಮಣ ಪರಿವಾರದ ಮೇಲೆ ಪ್ರೀತಿ ಇದೆಯೋ ಅವರೂ ಕೂಡ ಒಂದು ಕೈಯಿಂದ ಚಪ್ಪಾಳೆ ತಟ್ಟಿರಿ. ಮತ್ತು ದೇಹದಾರಿಯ ಮೇಲೆ ಯಾರಿಗೆ ಪ್ರೀತಿ ಇದೆ? ಯಾರಿಗೆ ಇದೆ? ಬಾಬನ ಮೇಲೆ ಪ್ರೀತಿ ಇದೆ. ಬ್ರಾಹ್ಮಣ ಪರಿವಾರದ ಮೇಲೆ ಪ್ರೀತಿ ಇದೆ. ಸತ್ಯಯುಗದಲ್ಲಿ ಪರಿವಾರ ಇರುತ್ತದೆ ಮತ್ತು ಈ ಸಮಯ ಆತ್ಮದಲ್ಲಿ ಸಂಸ್ಕಾರಗಳು ತುಂಬಿರುತ್ತದೆ.
ಆದ್ದರಿಂದ ಸತ್ಯಯುಗದಲ್ಲಿ ಒಂದೇ ರಾಜ್ಯ, ಒಂದೇ ಧರ್ಮ, ಒಂದೇ ಭಾಷೆ ಮತ್ತು ಏಕಮತವಿರುತ್ತದೆ. ಮೊಟ್ಟ ಮೊದಲ ಬಾರಿಗೆ ಬಾಬನ ಮನೆಗೆ ಬಂದಾಗ ಯಾರ ಮೇಲೆ ಪ್ರೀತಿ ಮಾಡಿಸಲಾಗುತ್ತದೆ? ಮೊದಲ ಪರಿಚಯ ಯಾವುದು ಆಗುತ್ತದೆ? ಆತ್ಮದ ಪರಿಚಯ. ಎರಡನೇ ಪರಿಚಯ ಬಾಬನ ಪರಿಚಯ, ಮನೆಯ ಪರಿಚಯ. ಮತ್ತು ಈಗ ಎಲ್ಲರೂ ತಮ್ಮನ್ನು ತಾವು ಚೆಕ್ ಮಾಡಿಕೊಳ್ಳಿರಿ. ಯಾವ ಮಕ್ಕಳು ಬಾಬಾ ಬರಲು ಸಾಧ್ಯವಿಲ್ಲ ಎಂದು ಹೇಳುತ್ತಾರೋ ಅವರು ಎಲ್ಲರೂ ತಮ್ಮ ತಮ್ಮ ಪರಿಶೀಲನೆ ಮಾಡಿಕೊಳ್ಳಿರಿ. ವರ್ತಮಾನ ಸಮಯದಲ್ಲಿ ಆತ್ಮನ ಪರಿಚಯ ಎಷ್ಟಿದೆ ಮತ್ತು ಬಾಬನ ಪರಿಚಯ ಎಷ್ಟಿದೆ? ಸ್ವಯಂನ ಪರಿಚಯ ಯಾರು ಯಾರಿಗಿದೆ? ಯಾರೋ ಕೈ ಎತ್ತಿದರು? ಇಡೀ ಸಭೆಯಲ್ಲಿ ಒಬ್ಬರಿಗೆ ಪರಿಚಯ ಇದೆ. ಸ್ವಯಂನ ಪರಿಚಯ ಯಾರು ಯಾರಿಗಿದೆ? ನೀವು ಯಾರು? ಆತ್ಮ. ಮತ್ತು ತಂದೆಯ ಪರಿಚಯ ಯಾರು ಯಾರಿಗಿದೆ? ಬಹುತೇಕ ಮಂದಿ ಸಭೆಯಲ್ಲಿ ಕೈ ಎತ್ತಿದರು. ತಮ್ಮ ಪರಿಚಯ ಸ್ವಲ್ಪ ಕಡಿಮೆ ಇದೆ. ತಂದೆಯ ಪರಿಚಯ ಬಹಳ ಮಕ್ಕಳಿಗೆ ಇದೆ. ಹಾಗಾದರೆ ಇದರ ಅರ್ಥವೇನು? ತಂದೆಯ ಮೇಲೆ ಪ್ರೀತಿ ಇದ್ದರೆ ಎಲ್ಲ ಕಡೆಗೂ ಹೋಗುತ್ತಾರೆ. ನನ್ನ ಬಾಬಾ ಇಲ್ಲಿ ಕುಳಿತಿಲ್ಲವೇನೋ? ತಂದೆಯ ಮೇಲೆ ಪ್ರೀತಿ ಇದೆ, ಆದರೆ ಸ್ವಯಂನ ಪರಿಚಯ ಮರೆತಿದ್ದಾರೆ. ಯಾವುದು? ನಾನು ಯಾರು? ಆದಿಯ ಪಾಠ ಆತ್ಮ ಆಗಿದೆ. ಅಂತ್ಯದ ಪಾಠ ಕೂಡ ಆತ್ಮ ಆಗಿದೆ. ಅಂತಿಮ ಸಮಯ ಸಮೀಪಿಸಿದೆ ಮತ್ತು ನಮ್ಮ ತಂದೆ ಯಾರು? ಆದಿಯಲ್ಲೂ ಪರಮಾತ್ಮ ಪಿತಾ ತಂದೆ ಕುಳಿತಿದ್ದಾರೆ. ಆದಿಯಲ್ಲಿಯೂ ಮತ್ತು ಅಂತ್ಯದಲ್ಲಿಯೂ ಕೂಡ ತಂದೆ ಇದ್ದಾರೆ ಮತ್ತು ಜೊತೆಗೆ ಕರೆದುಕೊಂಡು ಹೋಗುವವರು ತಂದೆಯೇ ಆಗಿದ್ದಾರೆ. ಹಾಗಾದರೆ ಯಾವುದರ ಸೋಲು? ಯಾರು ಯಾರಿಗೆ ಭಯವಿದೆ? ಯಾವ ಮಾತಿಗೆ ಬಹಳ ಭಯ ಆಗುತ್ತದೆ? ಬ್ರಾಹ್ಮಣ ಮಕ್ಕಳಲ್ಲಿ ಅತಿ ದೊಡ್ಡ ಭಯ ಯಾವುದರ ಬಗ್ಗೆ ಇದೆ? ಭಕ್ತರು ಸ್ವತಂತ್ರವಾಗಿ ಕುಳಿತಿದ್ದಾರೆ. ತಂದೆ ದೋಣಿಯನ್ನು ಎಲ್ಲಿಗೆ ಕರೆದುಕೊಂಡು ಹೋಗುತ್ತಾರೋ ನಾವು ಅಲ್ಲಿಗೆ ಹೋಗುತ್ತೇವೆ ಎಂದು ಹೇಳುತ್ತಾರೆ. ಆದರೆ ಬ್ರಾಹ್ಮಣ ಮಕ್ಕಳಲ್ಲಿ ಭಯವಿದೆ. ಭಕ್ತಿ ಮಾರ್ಗದ ಮಕ್ಕಳು ತುಂಬ ಪ್ರೀತಿಯವರು ಮತ್ತು ಸ್ವತಂತ್ರರು. ಎಲ್ಲರೂ ಸ್ವತಂತ್ರರು. ಭಯ ಯಾವುದರ ಬಗ್ಗೆ ಇದೆ ಎಂದು ಯಾರಾದರೂ ಹೇಳಿರಿ. ನಿಮ್ಮ ಮಾತು ಕೇಳಿಸಲಿಲ್ಲ. ಎಲ್ಲರೂ ಉತ್ತರಿಸಿದರು, ಹೊರ ಹಾಕುತ್ತಾರೆ. ಅತೀ ದೊಡ್ಡ ಭಯ ನಮ್ಮನ್ನು ಹೊರ ಹಾಕುತ್ತಾರೆ ಎಂದು ಮಕ್ಕಳು ಹೇಳಿದರು. ಸರಿ, ಸೆಂಟರ್ನಿಂದ ಹೊರ ಹಾಕುತ್ತಾರೆ. ಬಾಬನ ಹೃದಯದಿಂದ ಯಾರಾದರೂ ಹೊರ ಹಾಕಲು ಸಾಧ್ಯವಿದೆಯೇನು? ನೀವು ಮಕ್ಕಳು ಎಲ್ಲಿ ಕುಳಿತಿದ್ದೀರಿ ಎಂದು ನಿಮಗೆ ಗೊತ್ತಿದೆಯೇನು? ಬಾಬನ ಹೃದಯದಲ್ಲಿ ಕುಳಿತಿದ್ದೀರಿ. ಇದು ಸೃಷ್ಟಿಯಾಗಿದೆ. ಇಂದು ಹೋಗಬೇಕು, ಇಲ್ಲ ನಾಳೆ ಹೋಗಬೇಕು. ಇಲ್ಲಿಂದ ಎಲ್ಲರೂ ಹೋಗಬೇಕು. ಆದರೆ ಬಾಬನ ಹೃದಯದಿಂದ ಇಂದೂ ಹೋಗಬಾರದು, ನಾಳೆಯೂ ಹೋಗಬಾರದು. ಮೇಲೆ ಹೋದರೂ ಕೂಡ, ಅಂದರೆ ದೇಹವನ್ನು ತ್ಯಾಗ ಮಾಡಿದರೂ ಕೂಡ ಪರಮಾತ್ಮನ ಹೃದಯದಿಂದ ಎಂದೂ ಹೋಗಬಾರದು. ಆದ್ದರಿಂದ ಯಾವ ಸ್ಥಾನ ಶಾಶ್ವತ ಸ್ಥಾನವಿದೆಯೋ ಅಲ್ಲಿ ಕುಳಿತುಕೊಳ್ಳಬೇಕು ಅಲ್ಲವೇ? ಏಕೆಂದರೆ ಈ ಸಂಸಾರ ತಾತ್ಕಾಲಿಕವಾಗಿದೆ. ಏನು? ಮತ್ತು ಬಾಬನ ಹೃದಯ ಶಾಶ್ವತ, ಸ್ಥಿರ ಮತ್ತು ಖಚಿತವಾದದ್ದು. ಆದ್ದರಿಂದ ಈಗ ನೋಡಿ, ಬಾಬನ ಹೃದಯದಲ್ಲಿ ಕುಳಿತುಕೊಳ್ಳಬೇಕೇ ಅಥವಾ ಬೇರೆ ಸ್ಥಾನದಲ್ಲಿ ಕುಳಿತುಕೊಳ್ಳಬೇಕೇ? ಏಕೆಂದರೆ ಇಲ್ಲಿ ಕುಳಿತಿರುವ ಮಕ್ಕಳಿಗೆ ಯಾರಿಗೆ ಬಾಬನ ಮೇಲೆ ಸತ್ಯವಾದ ಪ್ರೀತಿ ಇದೆಯೋ ಆ ಪ್ರತಿಯೊಬ್ಬ ಮಗುವು ಬಾಬನ ಹೃದಯದಲ್ಲಿ ಕುಳಿತು ಆಳ್ವಿಕೆ ಮಾಡುತ್ತದೆ. ಆ ಮಕ್ಕಳು ರಾಜ ಮಕ್ಕಳು. ಹಾಗಾದರೆ ನೀವು ಮಕ್ಕಳು
ಹೃದಯದ ರಾಜರಾಗಬೇಕೇ ಅಥವಾ ಸೃಷ್ಟಿಯ ರಾಜರಾಗಬೇಕೇ? ಹೃದಯದ ರಾಜರು ಆಗಬೇಕು. ಪಕ್ಕಾವಾಗಿದೆಯೇನು? ಯಾರಿಗೆಲ್ಲ ಹೃದಯದ ರಾಜರಾಗಬೇಕೋ ಅವರಿಗೆ ಪಕ್ಕಾ ಆಗಿದೆ. ಮತ್ತು ಯಾರಿಗೆ ಸೃಷ್ಟಿಯ ರಾಜರಾಗಬೇಕೋ ಅವರು ತಮ್ಮ ರಾಜ್ಯವನ್ನು ತಾವೇ ನಿಶ್ಚಿತಪಡಿಸಿಕೊಳ್ಳಿರಿ. ಏಕೆಂದರೆ ಯಾರು ಬಾಬನ ಹೃದಯದ ರಾಜರಾಗುತ್ತಾರೋ ಅವರು ಸತ್ಯಯುಗದಲ್ಲಿಯೂ ಕೂಡ ರಾಜರಾಗುತ್ತಾರೆ. ಖುಷಿಯಾಗಿದ್ದೀರಾ? ತಂದೆ ಸಿಕ್ಕಿದ್ದಾರೆ. ತಂದೆಯ ಪ್ರತಿಜ್ಞೆ ಇದೆ. ಯಾವುದು? ಜೊತೆಯಲ್ಲೇ ಇರುತ್ತೇವೆ, ಜೊತೆಯಲ್ಲೇ ನಡೆಯುತ್ತೇವೆ. ಮಕ್ಕಳು ಬಾಬನನ್ನು ಬಿಟ್ಟು ಹೋಗಲು ಸಾಧ್ಯವಿಲ್ಲ ಮತ್ತು ಬಾಬಾ ಮಕ್ಕಳನ್ನು ಬಿಟ್ಟು ಹೋಗುವುದಿಲ್ಲ. ಇದು ಸಂಗಮ ಯುಗ. ಸಂಗಮ ಎಂದರೆ ಜೊತೆಗಿರುವ ಯುಗವೇ ಸಂಗಮ ಯುಗ. ಜೊತೆಯಲ್ಲೇ ನಡೆಯುವ ಯುಗವೇ ಸಂಗಮ ಯುಗ. ನೋಡಿರಿ, ಈ ಭೂಮಿ ಅಂದರೆ ಕೋಲ್ಕತ್ತಾ ಬ್ರಹ್ಮಬಾಬನ ಕರ್ಮಭೂಮಿ. ಬ್ರಹ್ಮಬಾಬನ ಕರ್ಮಭೂಮಿಯಲ್ಲಿ ಎಷ್ಟು ಸೇವೆ ಆಗಬೇಕು? ಈ ಪ್ರದೇಶದ ಅರ್ಧಕ್ಕಿಂತ ಹೆಚ್ಚು ಮಕ್ಕಳು ಬಾಬನ ಮಕ್ಕಳು ಆಗಬೇಕು ಎಂದು ಬಾಬಾ ಹೇಳುತ್ತಾರೆ. ಹಾಗಾದರೆ ಎಲ್ಲರ ವಿಚಾರವೇನು? ಬ್ರಹ್ಮಬಾಬನ ಕರ್ಮಭೂಮಿ. ಆದ್ದರಿಂದ ನೀವು ಮಕ್ಕಳು ಇಲ್ಲಿಯ ಬೀಜ ಎಷ್ಟು ಶಕ್ತಿಶಾಲಿಯಾಗಿರಬೇಕು ಎಂದು ಯೋಚಿಸಬೇಕು. ಸೃಷ್ಟಿಯ ಆದಿಪಿತನ ಈ ಕರ್ಮಭೂಮಿ ಇದಾಗಿದೆ ಎಂದು ಮಕ್ಕಳು ಖುಷಿ ಆಗಬೇಕು. ಮುಂದಿನ ಸಾರಿ ಈ ಸ್ಥಳದಲ್ಲಿ ನೀವು ಎಷ್ಟು ಮಕ್ಕಳು ಇದ್ದೀರೋ ಅದಕ್ಕಿಂತ 20 ಪಟ್ಟು ಮಕ್ಕಳು ಹೆಚ್ಚು ಆಗುತ್ತಾರೆ. ಸರಿ? ಪಕ್ಕಾ? 20 ಪಟ್ಟು. ಅದಕ್ಕಿಂತ ಇನ್ನೂ ಮುಂದಿನ ಸಾರಿ ಅದರ 2ರಷ್ಟು ಆಗುತ್ತಾರೆ. ನಾವು ಸ್ವಲ್ಪ ಜನರಿದ್ದೇವೆ. 20 ಪಟ್ಟು ಜಾಸ್ತಿ ಸೇವೆ ಯಾರು ಮಾಡುತ್ತಾರೆ ಎಂದು ಮಕ್ಕಳು ಯೋಚಿಸುತ್ತಾ ಇದ್ದೀರಿ. ಯಾರ ಮನಸ್ಸಿನಲ್ಲಾದರೂ ಯಾರು ಮಾಡುತ್ತಾರೆ ಎಂದು ಇದೆನಾ? ಮಕ್ಕಳು ಉತ್ತರಿಸಿದರು, ಬಾಬಾ, ರಾಜ್ಯದ ಆಡಳಿತವನ್ನು ನೀವು ಮಾಡುತ್ತೀರಿ. ರಾಜ್ಯವನ್ನು ಮಕ್ಕಳು ಮಾಡುತ್ತಾರೆ ಮತ್ತು ಅದರ 20 ಪಟ್ಟು ಸೇವೆಯನ್ನು ಯಾರು ಮಾಡಬೇಕು? ಬಾಬಾ ಮಾಡುತ್ತಾರಾ? ಇಬ್ಬರೂ ಮಾಡಬೇಕು. ಬಾಬಾ ಮತ್ತು ಮಕ್ಕಳು ಸೇರಿ ಮಾಡುತ್ತಾರೆ. ಏಕೆಂದರೆ ಬಾಬಾ ಮಕ್ಕಳಿಲ್ಲದೆ ಏನನ್ನೂ ಮಾಡುವುದಿಲ್ಲ. ಏಕೆ ಮಾಡುವುದಿಲ್ಲ? ಏಕೆಂದರೆ ಬಾಬಾ ರಾಜ್ಯಭಾರ ಮಾಡಬೇಕಿಲ್ಲ. ಆದರೆ ಹೌದು, ಮಕ್ಕಳು ಬಾಬನಿಲ್ಲದೆ ಏನನ್ನೂ ಮಾಡುವುದಿಲ್ಲ. ಏಕೆ ಮಾಡುವುದಿಲ್ಲ? ಏಕೆಂದರೆ ಮಕ್ಕಳಿಗೆ ಶಕ್ತಿ ಇಲ್ಲ. ಬಾಬಾ ಸಿಕ್ಕಾಗ ಶಕ್ತಿ ಸಿಗುತ್ತದೆ. 20 ಪಟ್ಟು ಏಕೆ? 100 ಪಟ್ಟು ಕೂಡ ಸೇವೆ ಮಾಡಬಹುದು. ಹಾಗಾದರೆ ಶಕ್ತಿಶಾಲಿ ಸಂಕಲ್ಪ, ಶಕ್ತಿಶಾಲಿ ಬಾಬಾ ಜೊತೆಗಿರುವಾಗ ಏನಾಗಲು ಸಾಧ್ಯವಿಲ್ಲ? ಸಮಯ ಕಡಿಮೆ ಇದೆಯಲ್ಲವೇ? ಸಫಲತೆ ಜಾಸ್ತಿ ಇರಬೇಕು. ಏಕೆಂದರೆ ಈಗ ಕತ್ತಿಯು ಹರಿತವಾಗಿದೆ ಮತ್ತು ಅದರ ಅಂಚು ಹರಿತವಾಗಿದೆ ಮತ್ತು ಯಶಸ್ಸು ಕೂಡ ವೇಗವಾಗಿ ಸಿಗುತ್ತದೆ. ಆದ್ದರಿಂದ ತಮ್ಮ ಸಂಕಲ್ಪವನ್ನು ಶಕ್ತಿಶಾಲಿ ಸಂಕಲ್ಪವನ್ನಾಗಿ ಮಾಡಿಕೊಳ್ಳಿ. ಸರಿತಾನೆ? ಆದರೆ ಒಂದು ವಿಶೇಷ ಮಾತನ್ನು ಬುದ್ಧಿಯಲ್ಲಿ ಇಟ್ಟುಕೊಂಡರೆ ಮಾತ್ರ ಆಗ ಸಫಲತೆ ಸಿಗಲು ಸಾಧ್ಯ. ಯಾವ ಮಾತು ಹೇಳಿರಿ? ಈ ನನ್ನದು ಎಂಬ ಸಂಸ್ಕಾರವಿದೆಯಲ್ಲವೇ? ನಾನು ಇಷ್ಟೊಂದು ಜನರನ್ನು ಸೇರಿಸಿದೆ, ನಾನು ಇಷ್ಟೊಂದು ಸೇವೆ ಮಾಡಿದೆ, ನನ್ನ ಮೂಲಕ ಇದು ನಡೆಯಿತು, ನಾನು ನಿಮಿತ್ತನಾಗಿದ್ದೇನೆ. ನನ್ನದು ಎನ್ನುವುದು ಒಂದು ಸಣ್ಣ ರೋಗವಾಗಿದೆ. ಸಣ್ಣದಲ್ಲ, ದೊಡ್ಡ ರೋಗವಾಗಿದೆ. ಯಾವುದು? ನಾನು ಇದನ್ನು ಮಾಡಿದೆ. ನನ್ನ ವಿದ್ಯಾರ್ಥಿಗಳೊಂದಿಗೆ ಮಾತನಾಡಬೇಡಿರಿ, ನನ್ನ ಸೆಂಟರ್ಗೆ ಬರಬೇಡಿರಿ. ಇದು ನನ್ನ ಏರಿಯಾ. ಎಲ್ಲ ಸೇವೆಗಳನ್ನು ನಾನು ಎನ್ನುವ ಒಂದು ರೇಖೆಗಳು
ತಡೆದು ನಿಲ್ಲಿಸಿವೆ ಎನ್ನುವುದು ಗೊತ್ತಿದೆನಾ? ಹೇಗೆ ಭಕ್ತಿಯಲ್ಲಿ ಏನು ಹೇಳುತ್ತಾರೆ? ನನ್ನ ಅಲ್ಲ, ನನ್ನ ಈಶ್ವರ, ನನ್ನ ಗಾಡ್, ನನ್ನ ವಾಹೇಗುರು. ಮತ್ತು ಬ್ರಾಹ್ಮಣ ಮಕ್ಕಳಲ್ಲಿ ಏನಾಗಿದೆ? ನನ್ನ ಬಾಬಾ. ಇದು ತುಂಬ ಒಳ್ಳೆಯದು. ಆದರೆ ನನ್ನ ಬಾಬಾ ಬೇರೆಲ್ಲಿಯೂ ಬರಲು ಸಾಧ್ಯವಿಲ್ಲ. ಇದು ನನ್ನದು. ಸರಿ, ಭಕ್ತಿಯಲ್ಲಿ ಎಂದಾದರೂ ನನ್ನ ಈಶ್ವರ ಬೇರೆಲ್ಲಿಯೂ ಬರಲು ಸಾಧ್ಯವಿಲ್ಲ ಎಂದು ಹೇಳಿದರೇನು? ಈ ರೀತಿ ಎಲ್ಲಾದರೂ ಕೇಳಿದ್ದೀರಾ? ಯಾರು ಯಾರು ಕೇಳಿದ್ದೀರಿ? ಅಥವಾ ನನ್ನ ಗಾಡ್ ಬೇರೆಲ್ಲಿಯೂ ಬರಲು ಸಾಧ್ಯವಿಲ್ಲ ಎಂದು ಹೇಳಿದ್ದಾರಾ? ಹಾಗಾದರೆ ಬಾಬಾ ಏನು ಹೇಳುತ್ತಾರೆ? ಯಾರಿಗೆ ಬಾಬನ ಜ್ಞಾನ ಇದೆ ಆ ಮಕ್ಕಳು ಏನು ಹೇಳುತ್ತಾರೆ? ಹೇಳುತ್ತಾರೆ? ಯಾರಿಗೆ ಜ್ಞಾನ ಇಲ್ಲ ಅವರು ಇನ್ನೂ ಒಪ್ಪಿಕೊಳ್ಳುತ್ತಾರೆ. ಆದರೆ ಜ್ಞಾನವಿರುವವರು ಏನು ಹೇಳುತ್ತಾರೆ? ಬಾಬಾ ಈ ದೇಹಕ್ಕೆ ಬಂಧಿಸಲ್ಪಟ್ಟಿದ್ದಾರೆ ಏನು? ಅಥವಾ ಈ ವೇದಿಕೆಗೆ ಬಂಧಿಸಲ್ಪಟ್ಟಿದ್ದಾರೆ ಏನು? ಸರಿ, ಬಾಬನಿಗೂ ಕೂಡ ಮೋಹವಿದ್ದರೆ ಪ್ರಪಂಚದ ಕಲ್ಯಾಣ ಹೇಗೆ ಆಗುತ್ತದೆ? ಬಾಬಾ ಕೂಡ ಈ ಭೂಮಿಯ ಯಾವುದೇ ವ್ಯಕ್ತಿ ವಸ್ತುವಿಗೆ ಬಂಧಿಸಲ್ಪಟ್ಟರೆ ಈ ಸೃಷ್ಟಿಯ ಕಲ್ಯಾಣ ಹೇಗೆ ಆಗುತ್ತದೆ? ಆಗುತ್ತದೆಯೇನು? ಯಾರಾದರೂ ಇದ್ದಾರೆ ಏನು? ಬಂಧನ ಮಾಡಲು ಸಾಧ್ಯವಾಗುತ್ತದೆಯೇನು? ಆದ್ದರಿಂದ ನನ್ನದು ಎಂಬ ಬಲೆಯಿಂದ ಮುಕ್ತರಾಗಿರಿ. ಯಾರಿಗೆ ಜ್ಞಾನ ತಿಳಿಸುತ್ತೀರೋ ಏನು ಹೇಳುತ್ತೀರಾ? ಎಲ್ಲರಿಗೂ ಏನು ಹೇಳುತ್ತೀರಾ? ನನ್ನದು ನನ್ನದು ಬಿಟ್ಟು ಬಿಡಿ, ಇದನ್ನೇ ಹೇಳುತ್ತೀರಲ್ಲವೇ? ನನ್ನದು ನನ್ನದು ಎನ್ನುವುದನ್ನು ಬಿಡಿರಿ ಎಂದು ಯಾರು ಹೇಳಿದರು? ಅವರು ಎಲ್ಲ ನಿಮ್ಮದೆಲ್ಲವನ್ನು ನನಗೆ ಕೊಡಿರಿ. ಹಾಗಾದರೆ ಏನಾಯಿತು? ತಂದೆಯಿಂದ ತೆಗೆದುಕೊಳ್ಳುತ್ತೇವೆ, ಆದರೆ ಬಾಬನಿಗೆ ಕೊಡಲು ಮರೆಯುತ್ತೇವೆ. ಬೇರೆಯವರಿಂದ ನನ್ನದು ನನ್ನದು ಎಂದು ತೆಗೆದುಕೊಂಡು ತಮ್ಮ ಜೋಳಿಗೆಯನ್ನು ತುಂಬಿಕೊಳ್ಳುತ್ತೀರಿ. ಆದರೆ ಬಾಬನಿಗೆ ಕೊಡಲು ಮರೆಯುತ್ತೀರಿ. ಯಾರ ಮನಸ್ಸಿನಿಂದ ಹೃದಯದಿಂದ ನಾನು ಎನ್ನುವುದನ್ನು ಹೊರಟು ಹೋಯಿತೋ ಆ ಮಗುವನ್ನು ಸೇವೆ ಮಾಡುವುದರಿಂದ ಯಾರೂ ತಡೆಯಲು ಸಾಧ್ಯವಿಲ್ಲ. ಸರಿ, ಎಲ್ಲರೂ ತಮ್ಮ ತಮ್ಮ ಹೆಸರನ್ನು ಹೇಳಿರಿ. ಹೆಸರೇನು? ಆತ್ಮ. ಮತ್ತು ನಿಮ್ಮ ತಂದೆಯ ಹೆಸರೇನು? ಪರಮಾತ್ಮ. ಮನೆಯಲ್ಲಿದೆ? ಪರಂಧಾಮ. ಸರಿ, ನೀವು ಹೇಳಿದ ಈ ವಿಳಾಸ ಸತ್ಯವೋ ಅಥವಾ ಸುಳ್ಳೋ? ಸತ್ಯ ಅಲ್ಲವೇ? ನೀವು ನಿಮ್ಮ ಪಾಕೆಟ್ನಲ್ಲಿ ಇಟ್ಟುಕೊಂಡು ತಿರುಗುವ ವಿಳಾಸ ಸತ್ಯವೋ ಅಥವಾ ಸುಳ್ಳೋ? ಅದು ಯಾವ ವಿಳಾಸ? ಹೇಗೆ ಈ ಶರೀರ ಸುಳ್ಳು. ಸುಳ್ಳು ಅಂದರೆ ಏನು? ಸುಳ್ಳು ಎಂದಿಗೂ ಜೊತೆ ಕೊಡುವುದಿಲ್ಲ. ಅಂದರೆ ಈ ಶರೀರ ಶಾಶ್ವತ ಇರುವುದಿಲ್ಲ. ಆದ್ದರಿಂದ ಈ ಶರೀರದ ವಿಳಾಸವೂ ಸುಳ್ಳು. ಸತ್ಯವಾದ ವಿಳಾಸ ಯಾರದು? ಆತ್ಮನದು. ಆತ್ಮ, ತಂದೆ, ಪರಮಧಾಮ ಮನೆ, ಇದು ಸತ್ಯವಾದ ವಿಳಾಸ. ಯಾವುದು ಸತ್ಯವಿದೆಯೋ ಅದನ್ನು ಮರೆತಿದ್ದೀರಿ. ಆದ್ದರಿಂದ ಬಾಬನನ್ನು ಎಂದಿಗೂ ಮರೆಯಬಾರದು. ನನ್ನವರು ಬಾಬಾ ಒಬ್ಬರೇ, ಅನ್ಯರು ಯಾರೂ ಇಲ್ಲ. ಪಕ್ಕಾ? ಒಳ್ಳೆಯದು ಮಕ್ಕಳೇ. ಇಂತಹ ವರದಾನಿ ಮಕ್ಕಳಿಗೆ ಬಾಬನ ಹೃದಯದಲ್ಲಿ ಕುಳಿತುಕೊಳ್ಳುವಂತಹ ರಾಜ ಮಕ್ಕಳಿಗೆ ಬಾಪ್ದಾದಾರವರ ಹೃದಯದ ನೆನಪು, ಪ್ರೀತಿ ಮತ್ತು ಬರಲಿರುವ ಸ್ವರ್ಗದ ಶುಭಾಶಯಗಳು. ಶುಭಾಶಯಗಳು. ಸತ್ಯಯುಗ ಬೇಗ ಬರಲಿದೆ. ಮತ್ತೆ ಸಿಗೋಣ. ವರದಾನ: ಸೂಕ್ಷ್ಮ ಬುದ್ಧಿಯವರು ಆಗಿರಿ. ಹೇಗೆ ಶಾರೀರಿಕ ರೀತಿಯಿಂದ ಕೆಲವರು ದಪ್ಪ ಇರುತ್ತಾರೆ, ಕೆಲವರು ಸಣ್ಣ ಇರುತ್ತಾರೆ, ಹಾಗೆಯೇ ಬುದ್ಧಿ ಕೂಡ ಕೆಲವರದು ದಪ್ಪ ಇರುತ್ತದೆ, ಕೆಲವರದು ಸೂಕ್ಷ್ಮವಾಗಿರುತ್ತದೆ. ಶರೀರ
ಯಾರದು ಭಾರವಾಗಿರುತ್ತದೋ ಅವರು ತಮ್ಮ ಶರೀರವನ್ನು ಹೇಗೆ ಬೇಕೋ ಹಾಗೆ ಬಾಗಿಸಲು ಸಾಧ್ಯವಿಲ್ಲ. ಆದರೆ ಹಗುರ ವ್ಯಕ್ತಿ ಶರೀರವನ್ನು ಯಾವಾಗ ಬೇಕೋ ಹೇಗೆ ಬೇಕೋ ಹಾಗೆ ಬಾಗಿಸಿಕೊಳ್ಳುತ್ತಾನೆ. ಹಾಗೆಯೇ ಸೂಕ್ಷ್ಮ ಬುದ್ಧಿಯವರು ಯಾವಾಗ ಬೇಕೋ ಎಲ್ಲಿ ಬೇಕೋ ಅಲ್ಲಿ ತಲುಪುತ್ತಾರೆ. ಕೆಲವೊಮ್ಮೆ ಸೂಕ್ಷ್ಮವತನಕ್ಕೆ, ಕೆಲವೊಮ್ಮೆ ಮೂಲವತನಕ್ಕೆ ಬುದ್ಧಿಯ ಮೂಲಕ ಅವರು ಹಾರಾಡುತ್ತಾರೆ. ಹಾರುವುದು ಎಂದರೆ ಧ್ಯಾನಕ್ಕೆ ಹೋಗುವುದಲ್ಲ, ಆದರೆ ಬುದ್ಧಿರೂಪಿ ವಿಮಾನದಿಂದ ಹಾರುವುದು. ಸೂಕ್ಷ್ಮ ಬುದ್ಧಿಯಾಗಲು ಒಂದು, ಈ ಲೋಕದ ಆಸಕ್ತಿಗಳಿಂದ ಸಂಪೂರ್ಣವಾಗಿ ದೂರವಿರಬೇಕು ಮತ್ತು ಎರಡನೆಯದಾಗಿ ಆತ್ಮಿಕ ಡ್ರಿಲ್ನ ಅಭ್ಯಾಸ ಬಹಳ ಕಾಲದಿಂದ ಮಾಡಬೇಕು. ಒಳ್ಳೆಯದು. ಓಂ ನಮಃ ಶಿವಾಯ.